ಇವತ್ತು ಎಂಟ್ರಿ ಆಗುತ್ತಾ ಹೈಕೋರ್ಟ್ಗೆ ಘಟಾನುಘಟಿಗಳ ಕೇಸ್ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕಂದರೆ ಸಾಲು ಸಾಲು ಪ್ರಕರಣಗಳಿವೆ, ಒಂದಾದ್ಮೇಲೆ ಒಂದು ಕೋರ್ಟ್ ಡಿಸೈಡ್ ಮಾಡಬೇಕಾಗಿದೆ. 17A ಅಡಿಯಲ್ಲಿ ಈಗ ಅನುಮತಿ ಕೊಟ್ಟಿರ್ತಕ್ಕಂಥ ಸಂಬಂಧ ಇವತ್ತು ಸಿಎಂ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ. ಇದರ ಜೊತೆಗೆ ಲೋಕಾಯುಕ್ತ FIR ರದ್ದು ಕೋರಿ ಸಿಎಂ ಅರ್ಜಿಯನ್ನು ಸಲ್ಲಿಸ್ತಾರಂತೆ ವಿಭಾಗೀಯ ಪೀಠಕ್ಕೆ. ಮತ್ತೊಂದು ಕಡೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ತಿಲಕ್ ನಗರ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಜೊತೆಗೆ JP ನಡ್ಡಾ, BY ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಯಾಕೆಂದರೆ ಈ ಚುನಾವಣಾ ಬಾಂಡ್ಗಳ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರು ಸುಲಿಗೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ತಿಲಕ್ ನಗರ ಠಾಣೆಗೆ ಒಂದು ಆದೇಶವನ್ನು ಕೊಡುತ್ತೆ. ಇವರೆಲ್ಲರ ಮೇಲೆ FIR ಮಾಡಿ ಅಂತ. ಪ್ರಕರಣದಲ್ಲಿ A1 ನಿರ್ಮಲಾ ಸೀತಾರಾಮನ್. ಇವರೆಲ್ಲರೂ ಈಗ ಯಾರ್ಯಾರು ಆರೋಪಿಗಳು ಅಂತ ಮೆನ್ಷನ್ ಆಗಿದೆಯೋ ಎಲ್ಲರೂ ಹೈಕೋರ್ಟ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಘಟಾನುಘಟಿಗಳ ಪ್ರಕರಣಗಳು ಕೈಗೆತ್ತಿಕೊಳ್ತಕ್ಕಂಥ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಕಡೆ ಮುಖ್ಯಮಂತ್ರಿಯದ್ದು, ಒಂದು ಕಡೆ ಕೇಂದ್ರ ವಿತ್ತ ಸಚಿವೆ, ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ, ಇವರೆಲ್ಲರೂ ಕೂಡ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕ್ಕೋಬಹುದು. ಯಾಕೆಂದರೆ ಕೆಲವು ಕೇಸ್ಗಳನ್ನ ತುರ್ತಾಗಿ ಮಾಡಬೇಕಾಗಿ ಬರುತ್ತೆ. ದಸರಾ ರಜೆ ಇರುತ್ತೆ ಕೋರ್ಟ್ಗೆ, ಅಷ್ಟರ ಒಳಗೆ ಏನಾದರೂ ಇತ್ಯರ್ಥಗಳಾಗಲಿ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಇದೆಲ್ಲದ್ರ ಜೊತೆಗೆ ಇನ್ನು ದರ್ಶನ್ದು ಮತ್ತು ಪವಿತ್ರ ಗೌಡದು ಅದು ಲೋವರ್ ಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ, ಅಂದರೆ ಜಾಮೀನು ಅರ್ಜಿ. ಸೊ ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಸೊ ಏನೇನು ನಿರೀಕ್ಷೆಗಳಿದೆ, ಯಾರ್ಯಾರ ಅರ್ಜಿ ಇವತ್ತು ವಿಚಾರಣೆಗೆ ಕೈ ಎತ್ಕೋಬೋದು, ಯಾರ್ಯಾರು ಅರ್ಜಿ ಸಲ್ಲಿಕೆ ಮಾಡಬಹುದು ಹೈಕೋರ್ಟ್ಗೆ, ಘಟಾನುಘಟಿಗಳು ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ಇವತ್ತು ಪ್ರಮುಖವಾಗಿ 2 ಪ್ರಕರಣಗಳು, ಅಂದರೆ ಮೂಡ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ಏನು ಕೇಸ್ ನಡೀತಾ ಇದೆ, ಈ ಸಂಬಂಧಪಟ್ಟ ಹಾಗೆ FIR ರದ್ದು ಕೋರಿ CM ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ, ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಅವರು ಯಾವ ಹೆಜ್ಜೆ ಮುಂದೆ ಇಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅದರಲ್ಲಿ ಈಗಾಗಲೇ JP ನಡ್ಡಾ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲು, ರಾಜ್ಯ ಮತ್ತು ಕೇಂದ್ರದ BJP ಪದಾಧಿಕಾರಿಗಳ ಹೆಸರು ಸೇರಿ ಉಲ್ಲೇಖ ಮಾಡಿ FIR ಆಗಿದೆ. ಈ FIRನ ಸಂಬಂಧಪಟ್ಟಾಗಿ ಇವತ್ತು ಅವರು ಕೂಡ ಹೈಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಈ ಎರಡೂ ಸಾಧ್ಯತೆಗಳ ಜೊತೆಗೆ ಸೆಷನ್ಸ್ ಕೋರ್ಟಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡರ ಜಾಮೀನು ಅರ್ಜಿ ಕೂಡ ಇರುವಂಥದ್ದು. ಅದು ಕೂಡ ಇವತ್ತು ವಿಚಾರಣೆಗೆ ಬರುತ್ತೆ. ಅವರಿಗೆ ಜಾಮೀನು ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಪ್ರಮುಖ 3 ಕೇಸ್ಗಳು ಇವತ್ತು ಹೈಕೋರ್ಟು ಮತ್ತು ಸೆಷನ್ಸ್ ಕೋರ್ಟಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಯಾರೆಲ್ಲ ಇವತ್ತು ವಿಭಾಗೀಯ ಪೀಠಕ್ಕೆ ಅರ್ಜಿ ಹಾಕ್ತಾರಾ ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗೇನು ತಿಲಕ್ ನಗರ FIR ಏನಾಗಿದೆ ಆ ಸಂಬಂಧಪಟ್ಟಾಗಿ ಇವರೇನಾದರೂ ಜಾಮೀನಿಗೆ ಅಥವಾ FIR ರದ್ದು ಕೊಡಿ ಅರ್ಜಿ ಹಾಕ್ತಾರ ಅನ್ನೋ ಪ್ರಶ್ನೆ ಕೂಡ ಈಗಿರುವಂಥದ್ದು. ಎಲ್ಲದಕ್ಕೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಉತ್ತರ ಸಿಗುವಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಇದರ ಜೊತೆಗೆ CBI ವಿಚಾರಣೆ ಕೊಡಬೇಕು ಅಂತಂದ್ಬಿಟ್ಟು ಸ್ನೇಹಜೀವಿ ಕೃಷ್ಣ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಅದು ಕೂಡ ಇವತ್ತೇ ಅರ್ಜಿ ಕೈಗೆತ್ತಿಕೊಳ್ಳೋ ಸಾಧ್ಯತೆ ಇದೆ. ಈ ಮೂಡ ಪ್ರಕರಣವನ್ನು ಲೋಕಾಯುಕ್ತ ಬೇಡ ಅಂತ CBI ಕೊಡಬೇಕು ಅಂತ ಹೋಗಿದ್ದಾರೆ. ಅದು ಇವತ್ತು ಅರ್ಜಿ ವಿಚಾರಣೆಗೆ ಬರ್ಬೋದು.